ನಮ್ಮ ಉತ್ತರ ಕರ್ನಾಟಕ ಊಟ ಅಂದ ತಕ್ಷಣ ನೆನಪಾಗೋದು ಏನು ಹೇಳ್ರಿ, ಜೋಳದ ರೊಟ್ಟಿ. ಜೋಳದ ರೊಟ್ಟಿಗೆ ಬೆಸ್ಟ್ ಕಾಂಬಿನೇಷನ್ ಅಂದ್ರೆ ಪುಂಡಿ ಪಲ್ಯ ಐತಿ. ಈ ಪುಂಡಿ ಪಲ್ಯನ ಹೆಂಗೆ ಮಾಡೋದಂತ ನೋಡೋಣ ಬರ್ರಿ. ಮೊದಲ ಒಂದು ಡಬರ್ಯಾಗ ನೀರು ಕಾಯಕ್ಕಿಟ್ಟು ಪುಂಡಿ ಪಲ್ಯನ ಸ್ವಚ್ಛಾಗ ತೊಳ್ಕೊಂಡು ಆಮೇಲೆ ಈಗ ಇದನ್ನ ನೀರಾಗ ಹಾಕೊಂಡ್ರಿ. ಪುಂಡಿ ಪಲ್ಯನ ಹಾಕಿ ಆಮೇಲೆ ಶೇಂಗಾದ ಕಾಳು, ಮೆಂತೆಕಾಳು, ಕಡ್ಲಿಬೇಳಿನ ಹಾಕಿ ಈಗ ಚಂದಾಗ ಕುದಿಸ್ಬೇಕ್ರಿ. ಇದನ್ನ ಕುದ್ದ ಮೇಲೆ ಇದು ಸ್ವಲ್ಪ ನೀರು ಜಾಸ್ತಿ ಆಗಿದ್ದು ರೀ, ನೀರು ತೆಗಿಬೇಕ್ರಿ. ನಾವಿಲ್ಲೇ ಒಂದು ಗ್ಲಾಸ್ ನೀರನ್ನ ತೆಗ್ದಿವಿ. ಈಗ ಒಂದು ಜಾರಿಗೆ ಹಸಿಮೆಣ್ಸಿಕಾಯಿ, ಉಪ್ಪು, ಜೀರಿಗೆ, ಬೆಳ್ಳುಳ್ಳಿ ಹಾಕಿ ರುಬ್ಕೊಂಡು ಈಗ ಇದಕ್ಕೆ 2 ಚಮಚೆ ಖಾರ, ಆಮೇಲೆ ಅರಿಶಿನ ಪುಡಿ, ಸ್ವಲ್ಪ ಜೀರಿಗೆ, ಒಂದು ಅರ್ಧ ಬಟ್ಲ ಆಗುವಷ್ಟು ರವೆ ಮತ್ತು 2 ದೊಡ್ಡ ಸ್ಪೂನಿಲೆ ಎಣ್ಣೆ ಹಾಕಿವ್ ನೋಡ್ರಿ. ಇದನ್ನ ಚಂದಾಗ ಮಿಕ್ಸ್ ಮಾಡ್ಕೋಬೇಕ್ರಿ. ಈಗ ಸ್ವಲ್ಪ ಬೆಲ್ಲ ಹಾಕೊಂಡ್ರಿ. ಪುಂಡಿ ಪಲ್ಯ ಹುಳಿ ಇರುತ್ತೆ, ಹಾಗಾಗಿ ಜಜ್ಜಿದ್ದ ಬೆಳ್ಳುಳ್ಳಿ ಸ್ವಲ್ಪ ಉಪ್ಪು ಹಾಕಿ ಕಾಯಾಡ್ಸ್ಕೊಂಡ್ಬಿಡ್ಬೇಕು ನೋಡ್ರಿ. ಆಮೇಲೆ ಚಂದಾಗ ಕಾಯಾಡ್ಸ್ಕೊಂಡು ಈಗ ಮಗಚ್ಬೇಕ್ರಿ. ಹಿಂಗೆ ಮಗಚೋದಂದ್ರೆ ಗೊತ್ತೈತಲ್ರಿ, ಹಿಂಗೆ ಸ್ಮ್ಯಾಶ್ ಮಾಡೋದಂತೀರಲ್ರಿ, ಅದು ಚಂದಾಗ ಮಗಚಿ ಇಟ್ಟುಬಿಟ್ರೆ ನಮ್ಮ ಪುಂಡಿ ಪಲ್ಯ ರೆಡಿ ಆಯ್ತು ನೋಡ್ರಿ. ಮಸ್ತ್ ಅನ್ನಂಗೆ ಪುಂಡಿ ಪಲ್ಯ ರೆಡಿ ಆಗೈತಿ. ಬರ್ರಿ ಊಟಕ್ಕೆ ಎಲ್ಲರೂ ಊಟ ಮಾಡೋಣಂತ. ವಿಡಿಯೋ ಇಷ್ಟ ಆಗಿದ್ರೆ